ಕ್ವಶನ್ ನಂಬರ್ 107 ನೋಡಿ. ಕ್ವಶನ್ ನಂಬರ್ 107 ನ 2013 ನವೋದಯ ಮೇನ್ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಆಯ್ತಾ. ಅಲ್ಲೊಂದು ಕ್ವಶನ್ ಕೊಟ್ಟಿದ್ದಾರೆ, ಡಿಸ್ಪ್ಲೇ ಆಗ್ತೈತೆ ನೋಡಿ. ಆಕ್ಚುಲಿ ಒಂದು ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಆಯ್ತಾ, ರಾಷ್ಟ್ರ ಮಟ್ಟದಲ್ಲಿ ಒಂದು ಫೇಮಸ್ ನವೋದಯ ಗೈಡ್ ಇದೆ. ಆ ನವೋದಯ ಗೈಡ್ ಅಲ್ಲಿ ಇದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದಾನೆ. ಈ ಕ್ವಶನ್ಗೆ ಸೊಲ್ಯೂಷನ್ ಆಕ್ಚುಲಿ ಅದು ಮಿಸ್ಟೇಕ್ ಆಗಿದೆ ಆಯ್ತಾ. ಏನಕ್ಕೆ ಮಿಸ್ಟೇಕ್ ಮಾಡಿದ್ದಾನೆ ಅಂದ್ರೆ, ಕ್ವಶನ್ ಒಂದ್ ರೀತಿ ಇದೆ, ಸೊಲ್ಯೂಷನ್ ಇನ್ನೊಂದು ರೀತಿ ಅರ್ಥ ಮಾಡ್ಕೊಂಡು ಕೊಟ್ಟಿದ್ದಾನೆ ಆಯ್ತಾ. ಇದಕ್ಕೆ ಒಂದು 25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಈ ನ್ಯಾಷನಲ್ ಲೆವೆಲ್ ತುಂಬಾ ಫೇಮಸ್ ಗೈಡ್ ಅಂತ ಏನ್ ಹೇಳ್ತಾ ಇದ್ದೀನಿ, ಇದಕ್ಕೆ ಒಂದು 25 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ವರ್ಷಕ್ಕೆ 2 ಸಲ ಅಪ್ಡೇಟ್ ಮಾಡ್ತಾನೆ ಇದನ್ನ, ಏನೋ ಬುಕ್ ನ ವರ್ಷಕ್ಕೆ 2 ಸಲ ಅಪ್ಡೇಟ್ ಮಾಡ್ತಾನೆ. ಪ್ರತಿ ಸಲ ನವೋದಯ ಎಕ್ಸಾಮ್ ಮುಗಿದ ತಕ್ಷಣ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಕೊಡ್ತಾ ಇರ್ತಾನೆ ಈ ನವೋದಯ ಗೈಡ್. ನೀವು ಯಾವುದೇ ಕೋಚಿಂಗ್ ಸೆಂಟರ್ ಕೇಳಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬೆಸ್ಟ್ ನವೋದಯ ಗೈಡ್ ಯಾವುದು ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಇದೆ ಹೇಳ್ತಾರೆ. ಈವನ್ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಇರೋದ್ರಲ್ಲಿ ಆಯ್ತಾ. ಬೆಸ್ಟ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರೋದ್ರಲ್ಲಿ ಬೆಸ್ಟ್ ನವೋದಯ ಗೈಡ್ ಅಂದ್ರೆ ಅದೊಂದು ಬುಕ್ ಅಂತ ಹೇಳ್ಬೋದು ಆಯ್ತಾ. ಅದ್ರಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ, ಕ್ವಶನ್ ಒಂದ್ ರೀತಿ ಇದೆ, ಸೊಲ್ಯೂಷನ್ ಇನ್ನೊಂದು ರೀತಿ ಕೊಟ್ಟಿದ್ದಾನೆ ನೋಡಿ. ಹೇಳ್ತೀನಿ ಇದು ಯಾವ ರೀತಿ ಮಿಸ್ಟೇಕ್ ಮಾಡಿದ್ದಾನೆ ಅಂದ್ಬಿಟ್ಟು. ವಿಚ್ ನಂಬರ್ ಡಿವೈಡೆಡ್ ಬೈ 5.029 ಟು obtain 50.29 ಅಂತ ಕ್ವಶನ್ ಇದೆ ಆಯ್ತಾ. ನೋಡಿ, ವಿಚ್ ನಂಬರ್ ಡಿವೈಡೆಡ್ ಬೈ 5.029 ಟು obtain 50.29 ಅಂತ ಕ್ವಶನ್ ಅಲ್ಲಿ ಕೇಳಿರೋದು. ಸೊ ಅದೇ ರೀತಿ ಈಕ್ವೇಶನ್ ಬರ್ಕೊಂಡಿದ್ದೀನಿ ಆಯ್ತಾ. ಏನ್ ಕೇಳಿದ್ದೇನೆ ಅದೇ ರೀತಿ ಈಕ್ವೇಶನ್ ಬರ್ಕೊಂಡಿದ್ದೀನಿ ಆಯ್ತಾ. ಅವ್ನ ಗೈಡಲ್ಲಿ ಯಾವ ರೀತಿ ಮಿಸ್ಟೇಕ್ ಮಾಡಿದ್ದೇನೆ ಅಂದ್ರೆ, ಇದನ್ನ ಉಲ್ಟಾ ಬರ್ಕೊಂಡಿದ್ದಾರೆ. ಇದನ್ನ 5.029 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು 50.29 ಅಂತ ಬರ್ಕೊಂಡು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದಾನೆ. ಈಕ್ವೇಶನ್ ನ ಈ ರೀತಿ ಬರ್ಕೊಂಡು ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದಾನೆ. ಆನ್ಸರ್ ಮಿಸ್ಟೇಕ್ ಬಂದಿದೆ ಆಯ್ತಾ. ಇದು ಅವನು 25 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಒಂದು ರಾಷ್ಟ್ರ ಮಟ್ಟದ ತುಂಬಾ ಫೇಮಸ್, ಯಾರು ಕೇಳೋದು ತುಂಬಾ ಫೇಮಸ್ ಅಂತ ಹೇಳ್ತಾರೆ, ಅವ್ರು ಮಾಡಿರೋ ಮಿಸ್ಟೇಕ್ ಈ ತರ ಇದೆ ಆಯ್ತಾ. ನಾನು ಅದಕ್ಕೆ ಏನ್ ಮಾಡಿದ್ದೀನಿ, ಫಸ್ಟ್ ಈ ಕ್ವಶನ್ಗೆ ಯಾವ ಕ್ವಶನ್ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಅದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀನಿ. ಅದಾದ್ಮೇಲೆ ಅದೇ ಕ್ವಶನ್ ರೀಅರೇಂಜ್ ಮಾಡ್ಬಿಟ್ಟು ಅದಕ್ಕೂ ಸೊಲ್ಯೂಷನ್ ಡಿಸ್ಪ್ಲೇ ಮಾಡ್ತೀನಿ ಆಯ್ತಾ. ಇದೆಲ್ಲ ಅವ್ನು ಕೊಟ್ಟಿದ್ದಾನಲ್ಲ, ಮಿಸ್ಟೇಕ್ ಮಾಡಿದ್ನಲ್ಲ, ಈ ಈಕ್ವೇಶನ್ಗೆ ಪುನಃ ಕ್ವಶನ್ ನ ರೀಫ್ರೇಸ್ ಮಾಡಿದ್ದೀನಿ, ಇನ್ನೊಂದ್ಸಲ ಫಾರ್ಮ್ ಮಾಡಿದ್ದೀನಿ. ಕ್ವಶನ್ ಫಾರ್ಮ್ ಮಾಡ್ಬಿಟ್ಟು ಇದಕ್ಕೂ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದೀನಿ. ಇದಕ್ಕೂ ಸೊಲ್ಯೂಷನ್ ಕೊಡ್ತೀನಿ, ಇದಕ್ಕೂ ಸೊಲ್ಯೂಷನ್ ಕೊಡ್ತೀನಿ. ಅದು ಎರಡು ಬೇರೆ ಬೇರೆ ಆಗಿರುತ್ತೆ ಆಯ್ತಾ. ಫಸ್ಟ್ ಕೊಟ್ಟಿರೋ ಕ್ವಶನ್ಗೆ ಸೊಲ್ಯೂಷನ್ ಕೊಡ್ತೀನಿ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಚ್ ನಂಬರ್ ಡಿವೈಡೆಡ್ ಬೈ 5.029 ಟು obtain 50.29 ಅಂತ ಕೊಟ್ಟಿದ್ದಾನೆ. ಜಸ್ಟ್ ಸಿಂಪ್ಲಿಫೈ ಮಾಡಿ ಇದನ್ನ. ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 50.29 ಇಂಟು ಆಯ್ತಾ. ಇದು ಈಕ್ವಲ್ ಸೈನ್ ದಾಟಿ ಆ ಕಡೆ ಹೋದ್ರೆ ಮಲ್ಟಿಪ್ಲೈ ಆಗುತ್ತೆ 5.029 ಅಂತ ಆಯ್ತಾ. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ಆನ್ಸರ್ ನಿಮಗೆ 252.9084 ಬರುತ್ತೆ. 252.9084 ಬರುತ್ತೆ ಆಯ್ತಾ. ಇದು ಆನ್ಸರ್ ಆಗುತ್ತೆ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಬರುತ್ತೆ ಆಯ್ತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದೇ ಕ್ವಶನ್ ನ ರೀಫ್ರೇಸ್ ಮಾಡ್ತೀನಿ, ರೀಅರೇಂಜ್ ಮಾಡ್ಬಿಟ್ಟು ಅವನು ಏನ್ ಮಿಸ್ಟೇಕ್ ಮಾಡಿದ್ದಾನೆ ಆ ಕ್ವಶನ್ದು ಕರೆಕ್ಟ್ ಸೊಲ್ಯೂಷನ್ ಕೊಡ್ತೀನಿ ಈಗ ಆಯ್ತಾ. ಮುಗೀತಿದ್ದ ನೋಡಿ, ಅವನೇನ್ ಮಾಡಿದಾನೆ ಅದೇ ಕ್ವಶನ್ಗೆ ಏನಂತ ಬರ್ಕೊಬಿಟ್ಟಿದ್ದಾನೆ ಅಂದ್ರೆ 5.029 ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೊಂಡಿದ್ದಾನೆ. ಎಕ್ಸ್ ಅಂತ ಬರ್ಕೊಂಡು ಆಯ್ತಾ 50.29 ಅಂತ ಈ ರೀತಿ ಬರ್ಕೊಂಡಿದ್ದಾನೆ. ಕ್ವಶನ್ ನಂಬರ್ 107A ಇದೆಯಲ್ಲ, ಅದಕ್ಕೆ ಈ ರೀತಿ ಬರ್ಕೊಂಡು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಿದ್ದಾನೆ ಆಯ್ತಾ. ಇದು ಕ್ವಶನ್ ಆಕ್ಚುಲಿ ಯಾವ ರೀತಿ ಕೇಳಬೇಕು ಅಂದ್ರೆ ನೋಡಿ, ದ ನಂಬರ್ ಬೈ ವಿಚ್ 5.029 ಮಸ್ಟ್ ಬಿ ಡಿವೈಡೆಡ್ ಟು obtain 50.29 ಅಂತ ಕ್ವಶನ್ ಇರಬೇಕಿತ್ತು. ಕ್ವಶನ್ ಆ ರೀತಿ ಕೇಳಿದಾಗ ಸೊಲ್ಯೂಷನ್ ಈ ರೀತಿ ಬರ್ಕೋಬಹುದು ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ದ ನಂಬರ್ ಬೈ ವಿಚ್ 5.029 ಮಸ್ಟ್ ಬಿ ಡಿವೈಡೆಡ್ ಟು obtain 50.29 ಈಸ್ ಅಂತ ಕ್ವಶನ್ ಈ ರೀತಿ ಕೇಳಿದ್ರೆ ಈ ಕ್ವಶನ್ ಈ ರೀತಿ ಬರ್ಕೋಬೇಕಾಗುತ್ತೆ ನೋಡಿ. ದ ನಂಬರ್ ಬೈ ವಿಚ್ 5.029 ಮಸ್ಟ್ ಬಿ ಡಿವೈಡೆಡ್ ಟು obtain 50.29 ಆಯ್ತಾ. ಕ್ವಶನ್ ಈ ರೀತಿ ಕೇಳಿದಾಗ ಈ ರೀತಿ ಬರ್ಕೋಬೇಕಾಗುತ್ತೆ. ದ ನಂಬರ್ ಬೈ ವಿಚ್ ಇಲ್ಲಿ ನೋಡಿ, ದ ನಂಬರ್ ಬೈ ವಿಚ್ 5.029 ಮಸ್ಟ್ ಬಿ ಡಿವೈಡೆಡ್ ಬೈ
ಟು ಒಪ್ಟೈನ್ 50.29 ಅಂತ ಈ ರೀತಿ ಬರ್ಕೋಬೇಕಾಗುತ್ತೆ. ಈ ರೀತಿ ಬರ್ಕೊಂಡು ಇದಕ್ಕೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆಯ್ತಾ? ಈಗೇನು ಮಾಡಿ ಇದನ್ನ ಪಲ್ಟಿ ಮಾಡಿ. ಎಕ್ಸ್ ಯಾವಾಗಲೂ ನ್ಯೂಮರೇಟರ್ ಇರಬೇಕು, ಪಾಸಿಟಿವ್ ಆಗಿರ್ಬೇಕು. ಇದನ್ನ ಪಲ್ಟಿ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ 5.029 ಈಕ್ವಲ್ ಟು ಇದು ಪಲ್ಟಿ ಆಗುತ್ತೆ 1/50.29 ಆಗುತ್ತೆ. ಆಯ್ತಾ? ಇದನ್ನ ಆ ಕಡೆ ಕಳಿಸಿ. ಎಕ್ಸ್ ಈಸ್ ಈಕ್ವಲ್ ಟು ಅದು ಮೇಲ್ಗಡೆ ಹೋಗುತ್ತೆ 5.029 ಡಿವೈಡೆಡ್ ಬೈ 50.29 ಅಂತ ಬರುತ್ತೆ. ಆಯ್ತಾ? ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರು 0 ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರು 0 ಬರುತ್ತೆ. ಆಯಿತಾ? ಆಪ್ಷನ್ ಏನು ಬರುತ್ತೆ, ಇದಕ್ಕೂ ಆಪ್ಷನ್ ಎ ಬರುತ್ತೆ. ಆಯಿತಾ? ಇದಕ್ಕೂ ಆಪ್ಷನ್ 0.1 ಬರುತ್ತೆ, ಆಪ್ಷನ್ ಎ ಬರುತ್ತೆ. ಆಯಿತಾ? ಈ ರೀತಿ ಮಿಸ್ಟೇಕ್ ಮಾಡಿರೋದು. ಕ್ವಶನ್ ಒಂದು ರೀತಿ ಇದೆ, ಅದನ್ನು ಅರ್ಥ ಮಾಡ್ಕೊಂಡು ಇನ್ನೊಂದು ರೀತಿ ಸಾಲ್ವ್ ಮಾಡಿದೆ. ಆ್ಯಕ್ಚುಲಿ ಈ ರೀತಿ ಮಿಸ್ಟೇಕು ರಿಪೀಟ್ ಆಗಬಾರ್ದು. ಆ್ಯಕ್ಚುಲಿ ಇದು ಯಾವ ರೀತಿ ಅಂದರೆ ಪ್ರತಿ ವರ್ಷ ಅಪ್ಡೇಟ್ ಆಗಬೇಕು. ಬುಕ್ ಜೊತೆಯಲ್ಲಿ ಮಿಸ್ಟೇಕ್ಸು ಅಪ್ಡೇಟ್ ಆಗ್ತಾ ಇರಬೇಕು. ಅದಕ್ಕೋಸ್ಕರ ನಾನು ಯಾವುದೇ ನಾವು ಆನ್ಲೈನ್ ಕೋಚಿಂಗಲ್ಲಿ ಯಾರೇ ನನಗೆ ಈ ಥರ ಫುಲ್ ಸ್ಟಾಪು ಕಾಮ ಏನಾರು ಮಿಸ್ಟೇಕ್ ಅಂತ ನನಗೆ ಏನಾರು ವಾಟ್ಸಪ್ಪಲ್ಲಿ ನಾನು ಮೆಸೇಜ್ ಮಾಡಿ ಇಮಿಡಿಯೇಟ್ ಅವತ್ತೇ ಹೋಗಿ ನನ್ನ ಲ್ಯಾಪ್ಟಾಪಲ್ಲಿ ಸಾಫ್ಟ್ ಕಾಪಿಲಿ ಅಪ್ಡೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಸಲ ಬುಕ್ ಪ್ರಿಂಟ್ ಮಾಡಿದಾಗ ರಿಪೀಟ್ ಆಗಲ್ಲ, ಆ ಮಿಸ್ಟೇಕ್ ರಿಪೀಟ್ ಆಗಲ್ಲ, ಆ ರೀತಿ ನೋಡ್ಕೊತಾ ಇದ್ದೀನಿ.